ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾಗರಮಡಿ ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದಾದಮೇಲೆ ಗೊಳಾರಿ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗ್ತೀನಿ. ಅದಕ್ಕೆ ಯಾರೂ ಕೂಡ ಲಾಗ್ನ ಮಿಸ್ ಮಾಡಬೇಡಿ, ತುಂಬಾ ಫನ್ನಿ ಆಗಿರುತ್ತೆ. ನಿನ್ನೆ ನೋಡಿದ್ರಲ್ಲ, ಅದೇ ರೀತಿ ಇವತ್ತಿನ ಲಾಗು ಕೂಡ ತುಂಬಾ ಫನ್ನಿ ಆಗಿರುವಂಥ ಲಾಗು. ಏನೇನು ಇರುತ್ತೆ ಏನೇನು ಇರೋಲ್ಲ ಎಲ್ಲ ನೋಡೋಣ ಅಲ್ಲಿ ಹೋಗಿ. ಫಾಲ್ಸ್ ಅಂತರೂ ನಾನಂತರೂ ಎಕ್ಸೈಟ್ ಆಗಿದ್ದೀನಿ ಫಾಲ್ಸ್ ನೋಡೋದಕ್ಕೆ. ಆ ಕಡೆ ಎಲ್ಲ ಫಾಲ್ಸ್ ಇರಲಿಲ್ಲಲ್ಲ, ಇವಾಗ ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಫಾಲ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ನೋಡೋಣ ಯಾವ ರೀತಿ ಇರುತ್ತೆ ಫಾಲ್ಸ್ ಎಲ್ಲ. ಲಾಗ್ ಮಾಡೋಕ್ಕಂತೂ ಹೋಗ್ತಾಯಿದ್ದೀನಿ. ಮುಂದ್ಗಡೆ ನೋಡಿ ದೊಡ್ಡ ಟನಲ್ ಇದೆ, ಇಲ್ಲಿ ಟನಲ್ಲು ಒಳಗಡೆ ಆಗಿಬಿಟ್ಟು ಹೋಗಬೇಕು. ಇದು ಕಾರವಾರ ಬೀಚ್ ಹತ್ರ ಇರುವ ಟನಲ್ ಇದು. ನೋಡಿ ಎಷ್ಟು ದೊಡ್ಡ ಟನಲ್ಲು, ಅಲ್ಲಿಂದ ಅಲ್ಲಿವರೆಗೂ ಇದೆ. ಮತ್ತು ಮುಂದ್ಗಡೆ ಇನ್ನೊಂದು ಬೇರೆ ಟನಲ್ ಇದೆ, ಸ್ವಲ್ಪ ಸ್ಪೇಸ್ ಕೊಟ್ಟು ಮತ್ತೆ ಟನಲ್ ಮಾಡಿದ್ದಾರೆ. ಚೆನ್ನಾಗಿದೆ ಇದು ಮಾತ್ರ. ನೋಡಿ ಮೇಲ್ಗಡೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಆನ್ ಆಗುತ್ತೆ ಅನ್ಕೋತೀನಿ ಲೈಟ್ಸ್ ಎಲ್ಲ. ಎಷ್ಟೋ ಜನ ಬೈಕರ್ಗಳ ಡ್ರೀಮ್ ಇದು, ಟನಲ್ ಒಳಗಡೆಯಿಂದ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ. ಬನ್ನಿ ಗುರು, ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೇಕು ಇವಾಗ. ಏನಾದರೂ ಮಾಡಿ ಆ ಕಡೆಯಿಂದ ಬಸ್ ಸಿಗುತ್ತೆ, ಬಸ್ಗೆ ಹೋಗೋಣ. ನೋಡೋಣ, ಸಾಧ್ಯ ಆದರೆ ಆ ಕಡೆಯಿಂದ ಗಾಡಿ ಯಾವುದಾದ್ರೂ ಸಿಕ್ಕರೆ ಗಾಡಿಗೆ ಹೋದ್ರೆ ಆಯಿತು. ಅಂದರೆ ಬೈಕೆಲ್ಲ ಇರುತ್ತಲ್ಲ. ಪಾಸಾಗಿದ್ದೀನಿ, ಪಾಸಾಗಿ ಇವಾಗ ಮುಂದ್ಗಡೆ ಬಂದಿದ್ದೀನಿ. ನೋಡಿ ಇನ್ನೂ ಒಂದು ಟನಲ್ ಇದೆ ಅಂತೆ ಮುಂದ್ಗಡೆ, ಅಲ್ಲಿ ಬೋರ್ಡ್ ಹಾಕಿದ್ರು ಇನ್ನೂ ಒಂದು ಟನಲ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲೇ ನಿಂತ್ಕೋತೀನಿ, ನೋಡೋಣ ಬಸ್ಸು ಅಥವಾ ಯಾವುದಾದ್ರೂ ಬೈಕು ಗಾಡಿ ಯಾವುದನ್ನಾದರೂ ಹತ್ಕೊಂಡು ಹೋಗೋಣ. ಚಿತ್ರೋತ್ಸವ ನೆನಪಾಗುವಾಗ ನೀನು ನಗುತ್ತೀನಿ ಒಂಟಿಯಾಗಿ, ನಿನಗೂ ಹೀಗೆ ಆಗಿಲ್ಲವ ಇರುವಾಗ ಎದುರೀಗ ನನ್ನ ಗಾಯ್ಸ್ ಇವಾಗ ವೈಲ್ವಾಡ ಅಂತೆ, ವೈಲ್ವಾಡದ ಹತ್ರ ಬಂದು ಇಳ್ಕೊಂಡಿದ್ದೀನಿ. ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀನಿ. ದಾರಿ ನೋಡಿ ಈ ರೀತಿ ಇದೆ. ನಾಗರಮಡಿ ವಾಟರ್ ಫಾಲ್ಸ್ ಅಂತ ಹೇಳಿದ್ನಲ್ಲ, ನನ್ನನ್ನು ಡ್ರಾಪ್ ಮಾಡಿದ್ದು ಒಬ್ಬರು ಅಂಕಲ್ಲು, ಗುರು ಅಂತೆ ಅವ್ರ ಹೆಸರು. ವಿಡಿಯೋದಲ್ಲಿ ಬರೋದಕ್ಕೆ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ತಗೊಳ್ಳಿಲ್ಲ ಕ್ಲಿಪ್ಸ್ನ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಎಲ್ಲರೂ ಕೂಡ. 10 ಕಿಲೋಮೀಟ್ರ್ವರೆಗೂ ಡ್ರಾಪ್ ಮಾಡಿದ್ರು ಗುರು. ನಾನು ಅಲ್ಲಿ ಟನಲ್ ಹತ್ರ ನಿಂತ್ಕೊಂಡಿದ್ನಲ್ಲ, ಟನಲಿಂದ ಇಲ್ಲಿವರೆಗೂ ಬಿಟ್ಟಿದ್ದವ್ರೆ. ಬನ್ನಿ ಫಾಲ್ಸ್ ಕಡೆ ಹೋಗ್ಬೇಕು ಇವಾಗ. ಇದ್ದೀನಿ ಫಾಲ್ಸ್ ಕಡೆಗೆ. ನೋಡಿ ದಾರಿ ಈ ರೀತಿ ಇದೆ, ಕ್ಲೀನ್ ಮಾಡಿದ್ದಾರೆ ಗುರು ಯಾರೋ ಪುಣ್ಯಾತ್ಮರು. ಒಳ್ಳೆಯದಾಗಲಿ ಅವ್ರಿಗೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಲಿ. ಎಲ್ಲ ಬರೀ ಕಾಡು, ಓಪನ್ ಸ್ಪೇಸು. ನೋಡಿ ಮೇಲ್ಗಡೆ ಗುಡ್ಡ ಈ ರೀತಿ ಇದೆ. ನಾನು ಒಬ್ಬನೇ ಹೋಗ್ತಾಯಿದ್ದೀನಿ, ಇಲ್ಲಿ ಯಾರಿಲ್ಲ ಗುರು. ಒಳ್ಳೆ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡಿದಾಗ ಅನುಭವ ಆಗ್ತಾಯಿದೆ. ಫೀಲ್ಸ್ ಲೈಕ್ ಟ್ರೆಕ್ಕಿಂಗ್. ಅಂಥ ದೊಡ್ಡ ಫಾಲ್ಸ್ ಏನಲ್ಲ, ಆದರೂ ನೋಡಬೇಕು ಅಂತ ಅನಿಸಿದ್ದು. ಇದಾದಮೇಲೆ ಇನ್ನೊಂದು ಫಾಲ್ಸ್ ಹೋಗ್ತೀವಲ್ಲ, ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿದೆ. ಗೊಳಾರಿ ಫಾಲ್ಸ್ ಅಂತ ಹೇಳ್ಬಿಟ್ಟದು, ಅದು ನೋಡಿದ್ದೇನೆ ನಾನು. ಅದರದ್ದು ವ್ಯೂ ಚೆನ್ನಾಗಿದೆ, ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ಈ ಟೈಮಲ್ಲೂ ನೀರು ಇರ್ಬೋದು ಅಲ್ಲಿ, ನೋಡೋಣ ಹೋದ್ಮೇಲೆ ಗೊತ್ತಾಗತ್ತೆ ನೀರು ಇದೆಯೋ ಇಲ್ವೋ ಅಂತ. ಒಟ್ಟಿನಲ್ಲಿ ನಾನಂತೂ ಬಂದಿದ್ದೀನಿ, ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ ಗುರು. ಇಲ್ಲಿ ನೋಡಿ ದಾರಿ ಹೇಗಿದೆ ಅಂತ.
ಏನು ಗುರು, ಇನ್ನೂ 100 ಮೀಟ್ರ್ ಇದೆ ಫಾಲ್ಸು. ದಾರಿ ಮಾತ್ರ ಈ ರೀತಿ ಇದೆ. ಹಾಂ 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 ಹಾಂ, ಕೂತ್ಕೊಳ್ಳೋಣ ಒಂದು ನಿಮಿಷ. ಹೇಗಿತ್ತು ಗುರು ಎಕ್ಸ್ಪೀರಿಯೆನ್ಸ್ ಇಲ್ಲಿವರೆಗೂ ಬರೋದು? ಬನ್ನಿ, ಇನ್ನೊಂದು 100 ಮೀಟ್ರ್ ಅದೇ, 100 ಮೀಟ್ರ್ ಅಷ್ಟೇ ಇರೋದು, ಹೋಗ್ಬಿಡೋಣ. ಮತ್ತು ನಾನು ರಿಟರ್ನ್ ಬೇರೆ ಫಾಲ್ಸಿಗೆ ಹೋಗ್ಬೇಕಲ್ಲ ಗುರು, ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಫಾಲ್ಸ್ ಇದೆ ಇವತ್ತಿನ ಪ್ಲ್ಯಾನ್ ಪ್ರಕಾರ, ಅದನ್ನು ಕೂಡ ಹೋಗಬೇಕು. ಇಲ್ಲೆಲ್ಲ ಬರ್ತಾರ ಜನ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ, ಆ ರೀತಿ ಪ್ಲೇಸ್ ಇದು. ಇನ್ನೂ ಎಷ್ಟು ದೂರ ಗುರು ಇದು? ಹಂಗೆ ಹೋಗ್ತಾನೇ ಇದ್ದೀನಿ 1 ಕಿಲೋಮೀಟ್ರಿಗಿಂತ ಜಾಸ್ತಿ ಬಂದಿದ್ದೀನಿ ಇವಾಗ ನೋಡಿ. ನೋಡಿ ಗುರು, ಈ ಥರ ಇದೆ ಫಾಲ್ಸು. ನೀರಿಲ್ಲ ಫಾಲ್ಸಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಈ ಥರ ನೀರಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಪ್ಪ, ಪರವಾಗಿಲ್ಲ, ಏನೋ ಒಂದು ಸಾಧನೆ ಮಾಡಿರೋ ಫೀಲ್ ಗುರು. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಒಬ್ಬನೇ ನಡ್ಕೊಂಡು, ಅದು 1.5 ಕಿಲೋಮೀಟ್ರಿಗಿಂತ ಜಾಸ್ತಿ ಟ್ರೆಕ್ಕಿಂಗ್ ಮಾಡಿಕೊಂಡು, ಇವಾಗ ನಾನು ನಿಂತ್ಕೊಂಡಿರುವಂಥ ಪ್ಲೇಸಲ್ಲೂ ಕೂಡ ಯಾರೂ ಇಲ್ಲ ಫಾಲ್ಸಲ್ಲಿ. ನೋಡಿ ಈ ರೀತಿ ಇದೆ. ಇಲ್ಲಿ ಜನ ಜಾಸ್ತಿ ಜಳಕ ಮಾಡೋದಂತೆ, ಸ್ನಾನ. ಬನ್ನಿ ನಾವು ಸ್ನಾನ ಮಾಡ್ಕೊಳ್ಳೋಣ. ಗಾಯ್ಸ್, ಇವಾಗ ಮೇಲ್ಗಡೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಗೊಳಾರಿ ಫಾಲ್ಸ್ನ ಕಡೆಗೆ. ಬನ್ನಿ ಹೋಗೋಣ. ಬಾಯ್ ಅಣ್ಣ. ಬಾಯ್ ಬ್ರೋ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಗೊಳಾರಿ ಫಾಲ್ಸು, ಅದನ್ನು ಕೂಡ ನೋಡಬೇಕಲ್ಲ ಗುರು. ಫಾಲ್ಸಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶಾರ್ಟ್ಸಲ್ಲಿ ಬಂದಿದ್ದೆ, ಅದು ಹೆಲ್ಪ್ ಆಯಿತು ಇವತ್ತು. ಇಲ್ಲ ಅಂದಿದ್ರೆ ಪ್ಯಾಂಟ್ ಏನಾದರೂ ಹಾಕೋ ಬಂದಿದ್ರೆ ಫುಲ್ಲು ಒದ್ದೆ ಆಗ್ತಾಯಿತ್ತು. ನೋಡಿ ಗುರು, ಈ ಥರ ಇದೆ ದಾರಿ. ರಿಟರ್ನ್ ಹೋಗ್ತಾ ಇದ್ದೀನಲ್ಲ ಇವಾಗ, ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದ ದಾರಿಲೇ ಹೋಗ್ತಾ ಇದ್ದೀನಿ. ಅವರು ಈ ದಾರಿಲಿ ಸೈಕಲ್ ತೊಗೊಬಂದಿದ್ದಾರೆ ಗುರು, ಎಂಥ ವಿಚಿತ್ರ ಅಲ್ಲ. ಬನ್ನಿ ಪಟ್ ಪಟ್ ಅಂತ ಹೊರಗಡೆ ಹೋಗ್ತೀನಿ ಫಸ್ಟು, ಅಲ್ಲಿಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಗುರು. ಇವಾಗ ಫಾಲ್ಸ್ಗೆ ಎಲ್ಲ ಲಾಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ನೋಡ್ಬೋದು ಹೈವೇ ರೋಡಲ್ಲಿದ್ದೀನಿ. ಹೇಳಿರುವೆ ನನ್ನ ಎದೆಯಲ್ಲಿ ಯಾರೋ ಕಚ್ಚಗುಳಿ ಇಡುವ ಹಾಗೆ, ಬೆನ್ನ ಹಿಂದೆ ಯಾರೋ ನಿಂತು ನಿನ್ನಡೆ ದೂಡಿದ ಹಾಗೆ. ಅಲ್ಲಿಂದ ಒಂದು 2.5 ಕಿಲೋಮೀಟ್ರು ಮತ್ತೊಬ್ಬರ ಹತ್ರ ಡ್ರಾಪ್ ತೊಗೊಂಡೆ. ಡ್ರಾಪ್ ಕೊಟ್ಟರು, ಬೈಕ್ ಮೇಲೆ ಬಂದು ಅಲ್ಲಿಂದ ಲೈಟ್ ಕಂಬ ಕಾಣ್ತಾ ಇದೆ ನೋಡಿ ದೊಡ್ಡದು, ಅಲ್ಲಿಗೆ ಬಿಟ್ಟರು ಅವರು. ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ. ತೊಡೂರು ಅಂತ ಹೇಳ್ಬಿಟ್ಟು ಒಂದು ಊರು, ಆ ಊರ ಹತ್ರ ಇದೆ ನಮ್ಮ ಗೊಳಾರಿ ಫಾಲ್ಸ್. ಬನ್ನಿ, ಇನ್ನು ಮುಂದೆ ಇದೆ ಗುರು, ಇನ್ನೂ 3 ಕಿಲೋಮೀಟ್ರ್ ಇದೆ. ಮತ್ತು ಯಾರಾದರೂ ಬರ್ತಾರಾ ನೋಡೋಣ. ಹಂಗೆ ನಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ ಅಂದರೆ, ಏನಿಲ್ಲ ಅಂದರೂ 2 ಕಿಲೋಮೀಟ್ರ್ ಬಂದಿದ್ದೀನಿ. ಈ ಕಡೆಯಿಂದ ಒಳಗಡೆಯಿಂದ ಬಂದಿರೋದು, ಇದು ಬೇರೆ ರೋಡು. ನಾನು ಬಂದಿರೋದು ಈ ಕಡೆಯಿಂದ. ನೋಡಿ, ಇನ್ನೆಲ್ಲ ಸೇರಿ 1ರಿಂದ 1.5 ಕಿಲೋಮೀಟ್ರ್ ಅಷ್ಟೇ ಉಳ್ಕೊಂಡಿದೆ ನಮ್ಮ ಒಂದು ಫಾಲ್ಸು. ನೋಡಿ ಇವಾಗ ನಾನು ಕಾಡಲ್ಲಿ ಹೋಗ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಕಾಡೇ ನೋಡಿ, ಅರಣ್ಯ ಪ್ರದೇಶದ ಮಧ್ಯ ದಾರಿ ಗೊಳಾರಿ ಫಾಲ್ಸ್ಗೆ ಹೋಗ್ತಾ ಇರೋದು. ಅಪ್ಪು ಸರ್ ಸಾಂಗ್ ಇದೆಯಲ್ಲ ಗುರು, ನೆನಪಾಗುತ್ತೆ ಈ ಟೈಮಲ್ಲಿ. ಕಾಡಲ್ಲಿ ಮೇಡಲ್ಲಿ ನಾಲವೇ, ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. Sunlight let come, rain let it come, forest mountain I go roaming. ಶರ್ಲಿ ಮೇಡಮ್ ಗಾಗಿ
ಇವಾಗ ಬಂದು ರೀಚ್ ಆಗಿದ್ದೀನಿ ಈ ಒಂದು ಗೊಲಾರಿ ಫಾಲ್ಸನ್ನು ನೋಡಿ. ಈ ಕಡೆ ಹೋಗ್ಬೇಕಂತ ಇವಾಗ ಹೋಗೋಣ ಬನ್ನಿ. ಗೊಲಾರಿ ಫಾಲ್ಸು ತಡೂರು ಹತ್ತಿರ ಇದೆ ನೋಡಿ ಗುರುದು. ಯಾರಿಗಾದರೂ ಅಡ್ರೆಸ್ ಗೊತ್ತಿಲ್ಲ ಅಂತ, ಅಡ್ರೆಸ್ಸು ತಡೂರು. ಬಂದಿದ್ದೀನಿ, ಪೂರ್ತಿ ಫಾಲ್ಸ್ನ ರೀಚ್ ಆಗಿದ್ದೀನಿ ಇವಾಗ. ನೋಡಿ ವ್ಯೂ ಹಿಂಗಿದೆ. ಇವಾಗ ನೀರು ಸ್ವಲ್ಪ ಕಡಿಮೆ ಅನಿಸುತ್ತೆ, ಯಾಕಂದರೆ ಈ ಕಲ್ಲುಗಳನ್ನು ನೋಡಿದಾಗ ನೀರು ಜಾಸ್ತಿ ಇದ್ದಾಗ ಇಲ್ಲೆಲ್ಲ ನೀರು ಬರುತ್ತೆ ಅಂತ ಅಂದ್ಕೋಬೋದು. ಏನು ಗುರು ಇನ್ನೂ ಎಲ್ಲಿದೆ ಫಾಲ್ಸು? ಇನ್ನೂ ಮುಂದೆನಾ? ನಾನು ಇದೇ ಅಂದ್ಕೊಂಡೆ ಗುರು. ಬನ್ನಿ. ಜಲಪಾತವೋ ಜಲಪಾತವೋ. ಏನು ಗುರು ಇನ್ನೂ ಎಲ್ಲಿದೆ ಫಾಲ್ಸು ಗೊತ್ತೇ ಆಗ್ತಾಯಿಲ್ಲ. ಹಿಂಗೆ ಹೋಗ್ತಾನೇ ಇದ್ದೀವಿ. ಇನ್ನೂ ಎಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ. ಬನ್ನಿ ಇನ್ನೂ ಮುಂದೆ ಹೋಗಬೇಕು. ಗುಡ್ಡನ ಹತ್ತಾ ಇದ್ದೀನಿ. ಆವಾಗಿಂದ ಒಂಥರ ಟ್ರೆಕ್ಕಿಂಗ್ ಲಾಗ್ ಅನ್ಬೋದು ಫಾಲ್ಸ್ಗಿಂತ. ನೋಡಿ ಇವಾಗ ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಮ್ಯಾಪ್ ಹಾಕಬೇಕು ಅಂದರೆ ನೆಟ್ವರ್ಕು ಬರ್ತಾಯಿಲ್ಲ. ಅಲ್ಲಿ ಬೋರ್ಡ್ ಇದೆ, ಅಲ್ಲಿವರೆಗೂ ಗೂಗಲ್ ಮ್ಯಾಪಲ್ಲಿ ತೋರಿಸ್ತು. ಅಲ್ಲಿ ಬೋರ್ಡ್ ನೋಡಿದೆ, ಅಲ್ಲಿಂದ ನಡ್ಕೊಂಬರ್ತಾ ಇದ್ದೀನಿ. ಇನ್ನೂ ಕೂಡ ಫಾಲ್ಸ್ ಸಿಕ್ಕಿಲ್ಲ ನನಗೆ. ಎಲ್ಲಿದೆ ಗುರು ಫಾಲ್ಸು? ಎಲ್ಲಿದೆ ಅಂತ ಹುಡ್ಕಾಡ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಬನ್ನಿ, ಇಲ್ಲಿಂದ ಕಾಣಿಸಲ್ಲ, ಅಲ್ಲಿಗೆ ಹೋಗೋಣ. ನೋಡಿ ಇಲ್ಲಿದೆ ಫಾಲ್ಸು, ಇನ್ನು ಮುಂದ್ಗಡೆ ಇದೆ, ಬನ್ನಿ ತೋರಿಸ್ತೀನಿ. ಇದೇನಲ್ಲ. ಗೈಸ್ ಇವಾಗ ಲಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ರಿಟರ್ನು. ಕಾರವಾರಕ್ಕೆ ಹೋಗ್ಬೇಕು ಈಗ. ಇದೆ ನೋಡಿ ನಮ್ಮ ಒಂದು ಗೊಲಾರಿ ಫಾಲ್ಸ್ದ ಕತೆ ಇದು. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡಿ. ಗುರು ಇವಾಗ ಬೇಗ ಆಚೆ ಹೋಗಬೇಕು. 1.5 ಕಿಲೋಮೀಟ್ರ್ಗಿಂತ ಜಾಸ್ತಿ ಇದೆ ಗುರು ಇದು ಟ್ರೆಕ್ಕಿಂಗು. ಪಟ್ ಅಂತ ಆಚೆ ಹೋಗಿ ಅಲ್ಲಿಂದ ಮತ್ತೆ ನಾನು 4-5 ಕಿಲೋಮೀಟ್ರ್ ನಡಿಬೇಕು. ಟೋಟಲಾಗಿ ಇವಾಗ 6.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಗುರು. 6-6.5 ಕಿಲೋಮೀಟ್ರ್ ಪಟ್ ಅಂತ ನಡಿಬೇಕು. ಅಲ್ಲಿಂದ ಬಸ್ ಸಿಗುತ್ತೆ, ಅಲ್ಲಿವರೆಗೂ ನಡ್ಕೊಂಡೇ ಹೋಗಬೇಕು. ಬನ್ನಿ ಬೇಗ ಹೋಗೋಣ. 3 ಗಂಟೆ ಅಂದರೆ ನನಗೆ ಮಿನಿಮಮ್ ಏನಿಲ್ಲ ಅಂದ್ರೂ 2 ಅವರ್ಸ್ ಬೇಕು. 6 ಕಿಲೋಮೀಟ್ರ್ ನಡೆಯೋಕ್ಕೆ 1.5 ಅವರ್ ಅಂತೂ ಬೇಕೇ. ಬನ್ನಿ ಮೊದಲು ಇಲ್ಲಿಂದ ಹೊರಗಡೆ ಹೋಗಿ ಸಿಗ್ತೀನಿ ನಿಮಗೆ ಟ್ರಕ್ಕಿಂದ.
ಏರಬೇಕಾದ್ರೆ ತುಂಬ ಕಷ್ಟಪಟ್ಟು ಏರಿದ್ದು ನೋಡಿ. ಇವಾಗ ಎಷ್ಟು ಈಜಿ ಅನಿಸುತ್ತೆ ಇಳಿಬೇಕಾದ್ರೆ. ಆದರೂ ಕೂಡ ತುಂಬ ಹುಷಾರಾಗಿರ್ಬೇಕು ಗುರು. ಇಂಥಲ್ಲೆಲ್ಲ ಕಾಲು ಸ್ಲಿಪ್ ಆದರೆ ಡೈರೆಕ್ಟ್ ಅಲ್ಲಿಗೆ ಅಲ್ಲ, ಎಲ್ಲಿಗೆ ಪಾತಾಳಕ್ಕೆ. ನೋಡಿ ಈ ರೀತಿ ಟ್ರೆಕ್ಕಿಂಗ್ ಮಾಡಿದ್ದೀನಿ ಗುರು. ಬರಬೇಕಾದ್ರೆ ನನಗೆ ಒಂದು ಕ್ಷಣ ಶಾಕ್ ಆಗ್ತಾಯಿದೆ, ಇದನ್ನೆಲ್ಲ ಹತ್ತದ್ನಾ ಅಂತ. ಎನರ್ಜಿ ಇತ್ತು ಬರಬೇಕಾದ್ರೆ, ಇವಾಗ ಸ್ವಲ್ಪ ಖಾಲಿಯಾಗಿದೆ ಗುರು. ಇವಾಗ ಎಳ್ಕೊಂಡು ಕೊನೆಯವರೆಗೂ ಬಂದಿದ್ದೀನಿ, ಅಂದರೆ ಹೊರಗಡೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ, ಒಂದು 100 ಮೀಟರ್ಸ್ ಇದೆ. ಬನ್ನಿ ಹೊರಗಡೆ ಹೋಗ್ತೀನಿ, ಫಸ್ಟ್ ಹೊರಗಡೆ ಹೋಗಿ ಸಿಗ್ತೀನಿ ಗುರು. ನೋಡಿ ಇಲ್ಲಿಂದನೇ ನಾವು ಲಾಗ್ ಸ್ಟಾರ್ಟ್ ಮಾಡಿದ್ದು, ಅಂದರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಮತ್ತೆ 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರ್. ಬನ್ನಿ ಹೋಗೋಣ.